ವೆಲ್ಕಮ್ ಟು ಪ್ಲಾಂಟೇಶನ್ ಇನ್ಫೋ. ಕಾಳುಮೆಣಸಿನಲ್ಲಿ ಹೆಚ್ಚಿನ ಇಳುವರಿಯನ್ನು ಪಡೆಯಲು ಈಗ ನಾನು ಹೇಳುತ್ತಿರುವ ಸ್ಪ್ರೇಯನ್ನು ಮಾಡಬೇಕು. ಇದನ್ನು ನೀವು ಮೇ ತಿಂಗಳ ಅಂತ್ಯದ ಒಳಗೆ ಮಾಡಬೇಕು. ಜೂನ್ ತಿಂಗಳಲ್ಲಿ ಮಳೆಗಾಲ ಶುರು ಆಗುವುದರಿಂದ ಅದಕ್ಕಿಂತ ಮೊದಲೇ ಈ ಸ್ಪ್ರೇಯನ್ನು ನೀವು ಮಾಡಿರಬೇಕು. ಕಾರ್ಬೆಂಡಾಜಿಮ್ ಪ್ಲಸ್ ಮ್ಯಾಂಕೋಜೆಬ್ ಕಾಂಬಿನೇಷನ್ 400 ಗ್ರಾಂ, ನೈಂಟಿನಾಲ್ 1 kg, MAP 1 kg, ಪಣಿಯೂರ್ S 1 kg, ಫಲ್ವಿಕ್ ಆ್ಯಸಿಡ್ 200 ml, ಜಿಬರ್ಲಿಕ್ ಆ್ಯಸಿಡ್ 500 ml, ಬೋರಾನ್ 100 ಗ್ರಾಂ, ಪ್ಲಾನಫಿಕ್ಸ್ 75 ml, ಹಾಗೆ ಯಾವುದಾದರೂ ಒಂದು ಸ್ಪ್ರೆಡ್ಡರ್ 100 ml ಅನ್ನು ಹಾಕಿ ನೀವು ಈ ಸ್ಪ್ರೇಯನ್ನು ಮಾಡಬೇಕು. ಯಾವುದಾದರೂ ಕೀಟಗಳ ಬಾಧೆಯನ್ನು ನೀವು ನೋಟಿಸ್ ಮಾಡಿದರೆ ಕೀಟನಾಶಕವನ್ನು ಕೂಡ ಆ್ಯಡ್ ಮಾಡಬಹುದು. ಕೀಟಗಳ ಬಾಧೆ ಇಲ್ಲದಿದ್ದರೆ ಕೀಟನಾಶಕ ಆ್ಯಡ್ ಮಾಡುವ ಅವಶ್ಯಕತೆ ಇರುವುದಿಲ್ಲ. ಈ ಸ್ಪ್ರೇಯಲ್ಲಿ ಶಿಲೀಂಧ್ರನಾಶಕ ಮತ್ತು ಪೋಷಕಾಂಶಗಳು ಇರುತ್ತವೆ. ಹಾಗಾಗಿ ನಿಮ್ಮ ಮೆಣಸಿನ ಬಳ್ಳಿಯಲ್ಲಿ ಹೆಚ್ಚಿನ ಗರಿಗಳು ಕೂಡ ಬರುತ್ತವೆ. ಮೇ ತಿಂಗಳ ಒಳಗೆ ಈ ಸ್ಪ್ರೇಯನ್ನು ಮಾಡಿದರೆ ಜೂನ್ ತಿಂಗಳಲ್ಲಿ ಮಳೆ ಬರುವಾಗ ನಿಮಗೆ ಹೆಚ್ಚಿನ ಗರಿಗಳು ಬಂದು ಹೆಚ್ಚಿನ ಇಳುವರಿ ಸಿಗುತ್ತದೆ. ಹಾಗಾಗಿ ನೀವು ಕೂಡ ಮರೆಯದೆ ಈ ಸ್ಪ್ರೇಯನ್ನು ಮಾಡಿ ಹೆಚ್ಚಿನ ಇಳುವರಿಯನ್ನು ಪಡೆಯಿರಿ. ಅಮೆಜಾನ್ ಬೈಯಿಂಗ್ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಶೇರ್ ಮಾಡಿರ್ತೀನಿ, ಬೇಕಾದರೆ ಚೆಕ್ ಮಾಡಬಹುದು. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಿ. ಹಾಗೆ ನಮಗೆ ಸಪೋರ್ಟ್ ಮಾಡೋದಕ್ಕೆ ಜಾಯಿನ್ ಕೂಡ ಆಗಬಹುದು. ಥ್ಯಾಂಕ್ ಯು.